ಏನೋ ತೋರ್ಸೋಣ. ಇಲ್ಲ ಹೇಳ, ನಿನ್ನ ಶ್ರಮ ನಿನ್ನ ಕಷ್ಟ ಕೊಡ್ತಿರೋದು ಹೇಳು. ಬರ್ತೀನಿ, ವರ್ಕೌಟ್ ಮಾಡ್ತೀನಿ, ಹೋಗ್ತೀನಿ, ಮತ್ತೆ ಮನೆಗೆ ಹೋಗಿ ಇಡ್ಲಿ ವಡೆ ಪೂರಿ ಪೊಂಗಲ್ ಎಲ್ಲ ತಿಂತೀನಿ. ಅದ್ರ ಪ್ರಾಬ್ಲಮ್ ಇದೆ ಚೆಕ್ ಮಾಡಿಸು. ಇನ್ನೂ ಏನಾದ್ರು ಅವ್ರಿಗೇನಪ್ಪ ಕಾಲು ಗಾಯ ಆಗ್ಬಿಟ್ಟಿತ್ತು ಇಷ್ಟು ದಿನ. ಒಂದು ವಾರ ಸುದೀಪ ಇರಲ್ಲ ನನ್ನ ಜೊತೆ, ವರ್ಕೌಟ್ ಮಾಡ್ತೀನಿ ನೀನು ಬರೋವರೆಗೂ. ಹೋರಾಡ್ದಾಗೆ ಒಬ್ಬನ ಉಲ್ಟಕ್ಕೆ ಅಂತ ನಿಂತರೆ ಸೈನಿಕರು ಲೆಕ್ಕ ಬನ್ನಿ ಜನರೆಲ್ಲ. ಹಾಂ, 10,000 ರೂಪಾಯಿ ಸಾಲ ಮಾಡೋದ್ರ ಪರವಾಗಿಲ್ಲ, ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಹಾಂ, ಲೇಟೆಸ್ಟ್ ಅಂತ ಹೇಳು. ಓಕೆ, ಲೆಟ್ಸ್ ಗೋ. ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಿರೋದು ಜಿಮ್ಮಲ್ಲಿ. ಮತ್ತು ಈಗ ಜಿಮ್ಮಲ್ಲಿನ ಯಾರು ಕ್ಲೈಂಟ್ ಬಂದಿಲ್ಲ. ಯಾಕೆ ನಾವು ಬಂದಿಲ್ಲ? ಕೂತಿದ್ದೀನಿ. ನೀವು ಕ್ಲೈಂಟಾ? ಕ್ಲೈಂಟು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಎಲ್ಲ ಬಂದಮೇಲೆ ಬರೋಕ್ಕೆ ಔಟು ಅಂದ್ಕೊಂಡಿದ್ದೀನಿ. 6 ಕಾಲಾದರೆ ಯಾರು ಬಂದಿಲ್ಲ. ಏನೋ ಒಂದು ತೋರ್ಸೋಣ. ಇಲ್ಲ ನೆನ್ನೆ ಆ ಜಿಮ್ಮಿಂದ ತಂದಿದ್ದು. ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ಏನು ತೋರಿಸ್ತೀನಿ ಅಂದ್ಕೊಂಡ್ರಾ? ಹೇಳ, ನಿನ್ನ ಶ್ರಮ ನಿನ್ನ ಕಷ್ಟ ಪಡ್ತಿರೋದು ಹೇಳು. ಹೇಳು. ತಿಂಗ್ಳಿಗೆ ಒಂದ್ಸತಿ ಬರ್ತೀನಿ, ವರ್ಕೌಟ್ ಮಾಡ್ತೀನಿ, ಹೋಗ್ತೀನಿ, ಮತ್ತೆ ಮನೆಗೆ ಹೋಗಿ ಇಡ್ಲಿ ವಡೆ ಪೂರಿ ಪೊಂಗಲ್ ಎಲ್ಲ ತಿಂತೀನಿ. ತಿಂಗಳಿಗೆ ಒಂದ್ಸಲ ಹೇಳಿರಲ್ಲ, ಒಂದ್ಸಲ ಅಷ್ಟೇ ಬರೋದು ನೀನು. ಬರ್ತೀಯ ತಿಂಗಳಿಗೆ ಇನ್ಸತ್ತ. ಅದಕ್ಕೆ ನೋಡಿ ಬೋಜ್ ಹಂಗೆ ಇದೆಯಾ. ಇವಂಗು ಎಲ್ಲ ತಿರ್ಗ ಕತ್ ಮ್ಯಾಕೆ ತಿಂಗೆ ಕೆಳಗೆ ಬಿಡು. ಇವಂಗೇನಿಲ್ಲ. ನಿಂಗೇನಾದ್ರೂ ಪ್ರಾಬ್ಲಮ್ ಇದೆ ಚೆಕ್ ಮಾಡಿಸು. ಇನ್ನೂ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಮೆಡಿಕಲ್ ಚೆಕ್ ಮಾಡಿಸು ಹೋಗಿ. ಫಸ್ಟು ಸಣ್ಣ ಆಗ್ಬೇಕಾಯ್ತು ಇಷ್ಟೊತ್ತಿಗೆ ನೀನು. ಚೂರಾದ್ರೂ ಚೂರು ಇಲ್ಲ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಯಾಕ ಫುಲ್ಲು ಬೆಂದ ಪರವಾಗಿಲ್ಲ. ಇವತ್ತು ಚೆಸ್ಟ್ ವರ್ಕೌಟ್ ಎಲ್ಲರೂ ಬಂದವ್ರೆ, ಹುಡುಗರು ನೋಡ್ರಿ. ಇವನಂತೂ ತಿಂಗ್ಳಿಗೆ ಒಂದ್ಸತಿ ಬರ್ತಾನೆ. ಈ ಕಡೆ ನೋಡಲ್ಲ ನೋಡಿರ್ಲಿ ಪರವಾಗಿಲ್ಲ. ವೆಯ್ಟ್ ಹಾಕೋ. ಅಲ್ಲ, ಒಂದ್ ಕೈಯಾಗ ಸುಮ್ಮನೆ ಹಿಂಗೆ ಅಂದ್ರೆ ಹೋಗುತ್ತದು ಅಷ್ಟೇ. ನೋಡ್ರಿ, ಸುದೀಪ ಫುಲ್ ವರ್ಕೌಟ್ ಮಾಡ್ತಾನೆ. ಇವತ್ತು ಈವ್ನಿಂಗ್ ಹೋಗ್ತಾನೆ. ಬ್ರೋ ಬಂದ್ಬಿಟ್ಟವ್ರೆ. ಅವ್ರಿಗೇನಪ್ಪ ಕಾಲು ಗಾಯ ಆಗ್ಬಿಟ್ಟಿತ್ತಂತೆ ಇಷ್ಟು ದಿನ, ವಾರ ಪೂರ್ತಿ. ನೋಡ್ರಿ, ಈಗ ಸರಿಯಾಗೈತಂತೆ. ಈಗ ರೆಡಿ ಆಗವ್ರೆ, ಫಾರ್ಮಿಗೆ ಬಂದವ್ರಿ. ಈಗ ಫುಲ್ಲು ವರ್ಕೌಟು ಸುದೀಪನ ಜೊತೆ. ನೋಡ್ರಿ, ಇನ್ನೊಂದು ವಾರ ಸುದೀಪ ಇರಲ್ಲ ನನ್ನ ಜೊತೆ ವರ್ಕೌಟ್ ಮಾಡೋಕ್ಕೆ. ನಾನು ಒಬ್ಬನೇ ಮಾಡ್ತೀನಿ ಕಣ, ಒಬ್ಬನೇ ಹೋರಾಡ್ತೀನಿ. ಸುದೀಪ ಇಲ್ಲಿ ಹೇಳ್ತೀನಿ ನೋಡು, ನಾನು ಒಬ್ಬನೇ ಹೋರಾಡ್ತೀನಿ ನೀವು ಬರೋವರೆಗೂ. ನೀವು ಬರೋವರೆಗೂ ನಾನು ಒಬ್ಬನೇ ಹೋರಾಡ್ತೀನಿ. ಹೋರಾಡ್ದಾಗೆ ಒಬ್ಬನ್ನು ಉಳಿಸಿರಲ್ಲ. ಏನ್ ಸುದೀಪ, ಹೋರಾಡ್ದಾಗ ಒಬ್ಬನ್ನು ಉಳಿಸಿರಲ್ಲ.
ನೀನು ಬಂದು ಸುಮ್ಮನೆ ನನಗೆ ಗಾಯ ಗೀಯ ಆಗಿದ್ರೆ ಸ್ಟಿಚ್ ಹಾಕು ಅಷ್ಟೇ. ನಾನು ಹೋರಾಡಿ ಎಲ್ಲ ಸಾಯಿಸ್ಬಿಟ್ಟಿರ್ತೀನಿ. ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು. ಏನಂತೀಯ? ಯುದ್ಧ ಮಾಡೋಕ್ಕೆ ಅಂತ ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು. ಆಮೇಲೆ ಮುಂದೆ ಬೇರೆ ಇನ್ನು ಏನಾಯ್ತದು ಹಂಗಂತ ನಮ್ಮ ಸುದೀಪ ಬರೋವರೆಗೂ ನಾನು ಯುದ್ಧ ಮಾಡೋದು ನಿಲ್ಸಲ್ಲ. ಯಾರನ್ನಾದ್ರು ಇನ್ನೇನು ತಳದಾಗೆ ಬೀಳ್ದಾಗೆ ಎದ್ದು ಹೊಡ್ಯಕ್ಕೆ ಬರೋ ಅಂತಾರನ ಹೊಡೆದಾಕಕ್ಕೆ ಬರ್ತಾನೆ ಸುದೀಪ. ನೋಡ್ರಿ ಆಲೆ ಯುದ್ಧ ಮಾಡ್ತಾವನೆ ಸುದೀಪ. ಆಲೆ ಯುದ್ಧ ಮಾಡ್ತಾವನೆ ಸುದೀಪ. ಫುಲ್ ಯುದ್ಧನಾ? ಯುದ್ಧ ಆದ್ರೂ ನನ್ನ ಜೊತೆ ಇದ್ದಷ್ಟು ಯುದ್ಧ ಮಾಡಲ್ಲ ನೀನೀಗ. ನನ್ನ ಜೊತೆ ಇದ್ದಾಗಾದ್ರೆ ಸ್ವಲ್ಪ ಯುದ್ಧ ಜಾಸ್ತಿ ಮಾಡ್ತಿದ್ದೆ ಜೋಶಲ್ಲಿ. ಯುದ್ಧ ಕಮ್ಮಿ. ಓಕೆ ಗೈಸ್, ನಮ್ಮ ಸುದೀಪ ವರ್ಕೌಟ್ ಮಾಡ್ತಾವನೆ, ಡಿಸ್ಟರ್ಬ್ ಮಾಡೋದು ಬೇಡ. ಯುದ್ಧ ಮಾಡೋಕ್ಕೆ ಅಂತ ನಿಂತ್ಬಿಟ್ಟವನೆ. ನೋಡೋಣ ಅದು ಎಷ್ಟು ಜನ ಸೈನಿಕರನ್ನ ಹೊಡೆದಾಕ್ತಾನೆ. ಇವತ್ತು ಸಂಜೆ ನಾನು ಹೊಡೆದಾಕ್ತೀನಿ ಅವ್ರನ್ನೆಲ್ಲ, ಉಳಿದಿರೋರ್ನ. ನೋಡ್ರಿ ನಮ್ಮ ಉಪೇಂದ್ರ ಅವರು ಫ್ಯಾನು ಇಲ್ಲವ್ರೆ. ಫ್ಯಾನ್ ಆಫ್ ಉಪೇಂದ್ರ ಸರ್. ಲವ್ ಹೇಳಲ್ಲ ಡೈಲಾಗು ಅದು ಇದ್ರೆ ಯಾವ್ದು ಜಾಸ್ತಿ ಏನಪ್ಪ. ಬೇರೆದು ಹೇಳಪ್ಪ. ಆಯ್ತು. ಹಾಂ, ಈ ಪ್ರೀತಿ ಈ ಪ್ರೇಮ. ಹಾಂ ಹೇಳಲು ನಾನೇ ಹೇಳ್ಕೊಡ್ಬೇಕಪ್ಪ ಎಲ್ಲ. ನಿಂಗೇನು ಗೊತ್ತಿಲ್ವಾ? ಹಾಂ ಅಲ್ಲ ಇಲ್ಲಿ ಹೇಳಲು ನಾನೇ ಹೇಳ್ಕೊಡ್ಬೇಕ. ನಿಂಗೇನು ಗೊತ್ತಿಲ್ವಾ? ಫ್ಯಾನ್ ಅಂತ ಮಾತ್ರ ಹೇಳ್ತೀಯ. ಹಿಂದೆ ಹೋಗು, ಹೇಳು ಮತ್ತೆ. ಈಗ ಗೊತ್ತಾಗ್ಬೇಕು. ಈಗ ಜನಗಳಿಗೆ ನೀನು ಯಾರು ಅಂತ ಗೊತ್ತಾಗಬೇಕು. ನೀನು ಎಷ್ಟು ಅಭಿಮಾನಿ ಅಂತ ಗೊತ್ತಾಗಬೇಕು ಅವ್ರಿಗೆ. ಯಾರು? ಎಲ್ಲಿ ಹೇಳ್ಕೊಟ್ಟವ್ರು ನಿಂಗೆ? ಯಾವಾಗ? ಕನ್ಸ್ನಾಗ ಬಂದು ಹೇಳ್ಕೊಟ್ರ? ಇವಾಗ ಕನ್ಸ್ನಾಗ ಬಂದು ಹೇಳವ್ರೆ ಎಲ್ಲ ಎಲ್ಲ ಹೇಳು, ಎಲ್ಲ ಇದನ್ನ ಮಾಡು, ರಿವೀಲ್ ಮಾಡು ಅಂತ. ನಿಂದೇನೇ ಇದ್ರು ಎಲ್ಲ ರಿವೀಲ್ ಮಾಡು ಅಂತ ಅವರು ಇದ್ದಂಗೆ ಹೇಳಿರಾರ ಅವರು. ನೀನು ಎಲ್ಲ ಫಿಲ್ಟರ್ ಮಾಡ್ತಿದ್ಯಾ? ನೀನು ಫಿಲ್ಟರ್ ಮಾಡ್ತಿದ್ಯಾ? ಎಲ್ಲಿ ನೋಡಲ್ಲಿ ಮುಚ್ಕೊಂತ ಇದೆಯಾ? ಹೇಳ್ಬೇಕು ತಾನೆ ನೀನು ಅವೆಲ್ಲ. ಹಾಂ, ಡೈಲಾಗ್ ಹೇಳು. ನೋಡ್ದ? ಏಯ್ ಅದೇನೆ ಬ್ಯಾರೆ ಯಾರಾದ್ರೂ ಆಗಿದ್ರೆ ಟಕ್ ಅಂತ ಹೊಡೆದಿರೋರು ಡೈಲಾಗ್ನ. ಅಣ್ಣ ನಾನು ಫೇಮಸ್ ಆಗ್ಬೇಕಣ್ಣ, ಮಾಡೋಣ ವಿಡಿಯೋನ. ನಾನು ಉಪೇಂದ್ರ ಸರ್ನ ಮೀಟ್ ಬೇಡ ಅಲ್ಲ. ಹಾಂ, ಅಲ್ಲಿ ನೋಡ್ದ ಹೆಂಗೆ ಫೇಮಸ್ ಆದ. ಅದೇ ಥರ ನೀನು ಫೇಮಸ್ ಆದರೆ ಅವರು ನೀನು ಹೋಗಿ ಕೈ ಹಿಡ್ಕೊಂಡು ಹಿಂಗೆ ಕೊಟ್ಟಿದ ತಕ್ಷಣ ಓ ನೀವು ಫೇಮಸ್ಸು ಅನ್ಬೇಕು ಅವರು. ಹಾಂ, ಫೇಮಸ್ಸು ನೀವು ಅನ್ಬೇಕು ಅವರು. ಬನ್ನಿ ಬನ್ನಿ, ನೀವು ನಮ್ಮ ಅಭಿಮಾನಿ ಆಗಿರತ್ತು ಸಾರ್ಥಕ ಆಯ್ತು ನನಗೆ ಇವತ್ತು ಅನ್ಬೇಕು ಅವರು. ಹಾಂ, ಬನ್ನಿ ಬನ್ನಿ ಜನರೇ ಅಲ್ಲ ನಿನ್ಗೆ ಹೇಳೋದು. ಉಪೇಂದ್ರ ಸರ್ ಡೈಲಾಗ್ ಹೇಳೋದು ನೀನು ಹೇಳಿ. ಯಾವುದಾದ್ರೂ ನಿನಗಿಷ್ಟ ಬಂದಿದ್ದು ಚೆನ್ನಾಗಿರೋದು ಹೇಳು. ಹೆಂಗಿರ್ಬೇಕು ಅಂದರೆ ಹಾಗೆ ಬೆಂಕಿಯಾಗಿರಬೇಕು. ಆ ವಿಡಿಯೋ ನೋಡಿದ ತಕ್ಷಣ ಎಲ್ಲ ವೈರಲ್ಲಾಗಿ ನಿನಗೆ ಫೋನ್ ನಂಬರ್ ಕೊಡ್ರಿ ಅಂತ ಕೇಳ್ಬೇಕು ಅವರು. ಹೇಳಿ ಬೇಗ. ಕೀರ್ತಿ, ಇವತ್ತು ರಾತ್ರಿ ನೀನು ನನಗೆ ಬೇಕು. 10,000 ರೂಪಾಯಿ ಸಾಲ ಮಾಡೋದು ಪರವಾಗಿಲ್ಲ, ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಲೇಟೆಸ್ಟ್ ಅಂತ ಹೇಳು.
ಏ ಒಳ್ಳೆ ಡೈಲಾಗ್ ಹೇಳೋ ಅಂದರೆ ಇದು ಯಾವುದೋ ಕೆಟ್ಟ ಡೈಲಾಗ್ ಹೇಳ್ತಿದ್ಯಾ? ಹಾಂ, ಆಮೇಲೆ ಏನಾನ ಅನ್ಕೊಂತಾರೆ. ಒಳ್ಳೆ ಡೈಲಾಗ್ ಹೇಳು. ಈ ಥರ ಡೈಲಾಗ್ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದಕ್ಕೆ ಬೇರೆ ಡೈಲಾಗ್ ಹೇಳು, ಅದು ಕ್ಯಾನ್ಸಲ್ ಮಾಡೋಣ. ಗೈಸ್, ಈಗ ವರ್ಕೌಟ್, ಚೆಸ್ಟ್ ವರ್ಕೌಟ್ ಮುಗೀತು. ಪ್ರೋಟೀನ್ ಶೇಕ್ ಕುಡಿಯೋಣ ಅಂತಂದು ಪ್ರೋಟೀನ್ ಆಗ್ತಾಯಿದೆ. ಈಗ ಮನೆ ಹತ್ರ ಹೊರಡಬೇಕು. ಆಲೇ 10:30 ಆಗೈತೆ ನೋಡಿ. ಇವತ್ತು ಬಿಗ್ ಬಿಲಿಯನ್ ಡೇ, ಅಂದರೆ ಫ್ಲಿಪ್ಕಾರ್ಟು ಮತ್ತು ಅಮೆಝಾನ್ದು ಬಿಗ್ ಬಿಲಿಯನ್ ಡೇ. ಯಾರ್ಯಾರು ಏನೇನು ತಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ಸುಮ್ಮನೆ ನೋಡ್ತೀನಿ ಅಷ್ಟೇ, ಏನು ತಗೊಳ್ಳಲ್ಲ. ಸದ್ಯಕ್ಕೆ ಕಾಸಿಲ್ವಲ್ಲ, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಚೆಸ್ಟ್ ವರ್ಕೌಟ್ ಫುಲ್ಲು ಪಂಪ್ ಮಾಡಿಕೊಂಡು ಈಗ ಪ್ರೋಟೀನ್ ಶೇಕ್ ಕುಡ್ಕೊಂಡು ಹೊರಟಿದ್ದೀನಿ ಮನೆ ಹತ್ರ. ಎಲ್ಲ ಇವತ್ತು ಯಾರೂ ಇಲ್ಲ, ನಾನು ಒಬ್ಬನೇ ಮಾಡಿದ್ದು ವರ್ಕೌಟು. ನೋಡಿರಿ, ಫುಲ್ಲು ಖಾಲಿ. ಅಲ್ಲೆಲ್ಲ ಲೈಟ್ ಆಫ್ ಮಾಡಿದ್ದೀನಿ ಆಲ್ರೆಡಿ ನೋಡಿ. ಈಗ ಮನೆ ಹತ್ರ ಹೊರಡಬೇಕು ಇತ್ತು. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಮಿಸ್ ಮಾಡ್ಕೊತಾ ಇರಿ. ಬಿ ಫಿಟ್ ಗೇಮ್ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಗೈಸ್. ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಥವ್ರಿಗೂ ಮಿಸ್ ಮಾಡ್ಕೊತಾನೆ ಇರಿ. ಬಾಯ್, ಟಾಟಾ.